ವೆಸ್ಟ್ ಇಂಡೀಸ್ ಅವರು ಈ ಸಲ ವರ್ಲ್ಡ್ ಕಪ್ 2027 ಆಡ್ಬೇಕು ಅಂದ್ರೆ ಈ ಸಲ ಕೂಡ ಕ್ವಾಲಿಫೈಯರ್ ಆಡ್ಬೇಕು. ಅದೇ ರೀತಿ ವೆಸ್ಟ್ ಇಂಡೀಸ್ ಓಕೆ ಗುರು, ಹೋಸ್ಟ್ ನೇಷನ್ ನಮಿಬಿಯಾ ಕೂಡ ಈ ಸಲ ಕ್ವಾಲಿಫೈಯರ್ ಆಡ್ಬೇಕು. ಏನಕ್ಕೆ ನನ್ನ ಪೂರ್ತಿ ತಿಳ್ಕೊಂಡು ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ, ಈ ಸಲ 2027 ವರ್ಲ್ಡ್ ಕಪ್ ನ ಹೋಸ್ಟ್ ಮಾಡ್ತಾರಂತ ದೇಶಗಳು ಸೌತ್ ಆಫ್ರಿಕಾ, ಜಿಂಬಾಬ್ವೆ, ನಮಿಬಿಯಾ, ಈ ಮೂರು ದೇಶಗಳು ಹೋಸ್ಟ್ ಮಾಡ್ತಾ ಇದ್ದೇವೆ. ಇಲ್ಲಿ ಏನಪ್ಪಾ ಅಂದ್ರೆ ಅಪ್ಡೇಟ್, ನಮಿಬಿಯಾ ಏನಕ್ಕೆ ಕ್ವಾಲಿಫೈ ಆಗಿಲ್ಲ ಅನ್ನೋಕ್ಕೂ ಮುಂಚೆ ಯಾವ ಟೀಮ್ಗಳು ಆಲ್ರೆಡಿ ಕ್ವಾಲಿಫೈ ಆಗಿವೆ ಅನ್ನೋದು ನೋಡೋದಾದ್ರೆ, ಸೌತ್ ಆಫ್ರಿಕಾ, ಜಿಂಬಾಬ್ವೆ ಹೋಸ್ಟ್ ನೇಷನ್ ಆಗಿ ಕ್ವಾಲಿಫೈ ಆಗಿದೆ. ನಮಿಬಿಯಾ ಕ್ವಾಲಿಫೈ ಆಗಿಲ್ಲ. ಅದೇನಕ್ಕೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಇನ್ನು ನೆಕ್ಸ್ಟ್ ICC ರ್ಯಾಂಕಿಂಗ್ ಮೂಲಕ ಹೋದ್ರೆ ಇಂಡಿಯಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ನಿನ್ನೆ ತಾನೇ ಅಫ್ಘಾನಿಸ್ತಾನ ಅವರು ಕೂಡ ಕ್ವಾಲಿಫೈ ಆದ್ರು. ಈ 10 ರಾಷ್ಟ್ರಗಳು ಆಲ್ರೆಡಿ ಕ್ವಾಲಿಫೈಡ್ ಅಂತ ಬಂದಿದೆ. ಈ 10 ರಾಷ್ಟ್ರಗಳು ICC ವರ್ಲ್ಡ್ ಕಪ್ ನ ಆಡೋದಂತೂ ಪಕ್ಕ. ಇನ್ನು 2 ಪ್ಲೇಸ್ ಇದೆ, 12 ಪ್ಲೇಸ್ ಇರೋದು, 14 ಪ್ಲೇಸ್ ಇತ್ತು. ಈಗ ICC ಅವರು ಹೊಸ ರೂಲ್ಸ್ ನ ತಂದು ಕ್ವಾಲಿಫೈಯರ್ ಕೂಡ ಇಟ್ಟಿದ್ದಾರೆ, ರಾಬಿನ್ ರೌಂಡ್ ಅಂತ. ಅದರಿಂದ ಅಲ್ಲಿ ಒಂದು ತಂಡಕ್ಕೆ ಮಾತ್ರ ಚಾನ್ಸ್ ಇರುತ್ತೆ. ನಮಿಬಿಯಾ ಅವರು ಕ್ವಾಲಿಫೈ ಆಗ್ಬೇಕಾಯ್ತು, ಆಗಿಲ್ಲ. ಇಲ್ಲಿ ವೆಸ್ಟ್ ಇಂಡೀಸ್ ಅವರು ಲಾಸ್ಟ್ ಇಯರ್ ಕೂಡ ಕ್ವಾಲಿಫೈ ಆಗ್ಬೇಕಾಯ್ತು, ಈ ಸಲ ಒಂದು ವಿಕ್ಟರಿಯಿಂದ ಸೋತಿದ್ದಾರೆ ಅಷ್ಟೇ. ಲಾಸ್ಟ್ ಕೂಡ 2023 ಅವ್ರು ವರ್ಲ್ಡ್ ಕಪ್ ಆಡಲಿಲ್ಲ. ಈ ಸಲ ಕೂಡ ಅವ್ರು ವರ್ಲ್ಡ್ ಕಪ್ಗೆ ಬರ್ತಾರೋ ಬರಲ್ವೋ ಅನ್ನೋದೊಂದು ಡೌಟ್ ಇದೆ. ಏನಕ್ಕೆ ಅಂದ್ರೆ ಅಲ್ಲಿ ಅವ್ರು ಯಾರ್ಯಾರ ಜೊತೆ ಪೈಪೋಟಿ ಮಾಡಬೇಕು ಅಂದ್ರೆ, ಇಲ್ಲಿ ಕ್ವಾಲಿಫೈಯರ್ಸ್ ಆಡಂತ ಟೀಮ್ಗಳು ವೆಸ್ಟ್ ಇಂಡೀಸ್, ಐರ್ಲೆಂಡ್, ನೆದರ್ಲ್ಯಾಂಡ್, ಸ್ಕಾಟ್ಲೆಂಡ್, USA, ನೇಪಾಳ ಕೂಡ ಬರ್ಬೋದು ಇಲ್ಲಿ. ಇನ್ನು ಈ ಎಲ್ಲಾ ದೇಶಗಳು ಕ್ವಾಲಿಫೈಯರ್ಸ್ ಆಡಿ ಅಲ್ಲಿ ಕ್ವಾಲಿಫೈ ಆಗೋದು ಓನ್ಲಿ ಒಂದ್ ದೇಶ ಮಾತ್ರ. ಅದು ಯಾವ ದೇಶ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಏನಕ್ಕೆ ಅಷ್ಟು ದೇಶಗಳ ನಡುವೆ ಗುದ್ದಾಟ ಆಗಿ ಅಲ್ಲಿ ಯಾವ ದೇಶ ಬಂದು ಕ್ವಾಲಿಫೈಯರ್ ನ ಆಡುತ್ತೆ, ಕ್ವಾಲಿಫೈಯರ್ ಅಲ್ಲಿ ಗೆದ್ದು ಬಂದು ಇಲ್ಲಿ ಸೂಪರ್ 6 ನ ಆಡುತ್ತೆ ಅಂತ ಹೇಳೋದ್ ಕಷ್ಟ. ಈಗ ಎಲ್ರಿಗೂ ಡೌಟ್ ಬಂತು, ಓಕೆ ಗುರು ವೆಸ್ಟ್ ಇಂಡೀಸ್ ಆಡಲ್ಲ ಸರಿ ಅಂತ, ಆದ್ರೆ ನಮಿಬಿಯಾ ಏನಕ್ಕೆ ಆಡಲ್ಲ ಅಂದ್ರೆ, ನಮಿಬಿಯಾದವರು ಹೋಸ್ಟ್ ಮಾಡ್ತಾ ಇದಾರೆ, ಹೋಸ್ಟ್ ಮಾಡ್ತಾ ಇಲ್ಲ ಅಂತಲ್ಲ, ಹೋಸ್ಟ್ ಮಾಡಿದ್ರು ಕೂಡ ಅವ್ರು ಸೆಲೆಕ್ಟ್ ಆಗಕ್ ಆಗಲ್ಲ. ಏನಕ್ಕೆ ಅಂದ್ರೆ ನಮಿಬಿಯಾದವರು ಅವರು ಪೂರ್ಣ ಸದಸ್ಯ ರಾಷ್ಟ್ರ ಅಲ್ಲ. ಏನು ಪೂರ್ಣ ಸದಸ್ಯ ರಾಷ್ಟ್ರ ಅಂತ ನಮ್ಗೆ ಗೊತ್ತು, ಒಂದು 12 ಟೀಮ್ಗಳಿವೆ, ಟೆಸ್ಟ್ ಪ್ಲೇಯಿಂಗ್ ನೇಷನ್ ಟೀಮ್ಗಳಂತ. ಈ ತಂಡಗಳು ಮಾತ್ರ ಇಲ್ಲಿ ಪೂರ್ಣ ಸದಸ್ಯತ್ವನ ಪಡ್ಕೊಂಡಿದ್ದಾವೆ. ಇನ್ನು ಉಳಿದಂತ ಟೀಮ್ಗಳು ICC ಇದ್ದಾವೆ, ಬಟ್ ಅವರು ಪೂರ್ಣ ಪ್ರಮಾಣದ ಸದಸ್ಯತ್ವನ ಪಡ್ಕೊಂಡಿಲ್ಲ. ಆದ್ರಿಂದ ಆ ತಂಡಗಳು ಹೋಸ್ಟ್ ಮಾಡಿದ್ರು ಕೂಡ ICC ರೂಲ್ಸ್ ಪ್ರಕಾರ ಅವರು ಕ್ವಾಲಿಫೈಯರ್ಸ್ ನ ಆಡ್ಬೇಕು, ಡೈರೆಕ್ಟ್ ಆಗಿ ಕ್ವಾಲಿಫೈ ಆಗಲ್ಲ ಅನ್ನೋ ಅಪ್ಡೇಟ್ಸ್ ಇದೆ. ಆದ್ರೆ ಇದನ್ನ ಚೇಂಜ್ ಮಾಡಿ 11th ಪ್ಲೇಸ್ಗೆ ನಮಿಬಿಯಾನ ಕೊಡ್ಬೇಕು, ಸೆಲೆಕ್ಟ್ ಮಾಡ್ಬೇಕು ಅನ್ನೋ ರೀತಿ ಒಂದು ಅಪ್ಡೇಟ್ಸ್ ಕೂಡ ಇದೆ. ನಿಮ್ಗೆ ಏನ್ ಅನ್ಸುತ್ತೆ, ನಮಿಬಿಯರು ಕ್ವಾಲಿಫೈಯರ್ಸ್ ನ ಆಡ್ಬೇಕಾ ಅಥವಾ ಇಲ್ಲಿ ಬಂದ್ಬಿಟ್ಟು ಡೈರೆಕ್ಟ್ ಕ್ವಾಲಿಫೈ ಆಗ್ಬೇಕಾ ಅನ್ನೋದನ್ನ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.